ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಜಯ ಏಕಾದಶಿಯ ಮಹಾತ್ಮ್ಯವನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಈ ಏಕಾದಶಿಯ ಮಹಾತ್ಮ್ಯವನ್ನು ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಭಗವಂತನಲ್ಲಿ. ಹೇ ಭಗವಂತ, ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಯಾವುದು? ಅದರ ವಿಧಿ ಹಾಗೂ ಆ ದಿನ ಯಾವ ದೇವರ ಪೂಜೆಯನ್ನು ಮಾಡಬೇಕು ಅಂತ ಯುಧಿಷ್ಠಿರ ಕೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾನೆ, ರಾಜೇಂದ್ರ, ನಾನೀಗ ಅದರ ಬಗ್ಗೆ ಹೇಳುತ್ತೇನೆ, ನೀನು ಸರಿಯಾಗಿ ಕೇಳು ಅಂತ ಹೇಳ್ತಾ, ಮಾಘ ಮಾಸದ ಶುಕ್ಲ ಪಕ್ಷದ ದಿನ ಯಾವ ಏಕಾದಶಿ ಇರುತ್ತದೋ ಅದರ ಹೆಸರು ಜಯ ಎಂಬುದಾಗಿ. ಅದು ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಉತ್ತಮ ತಿಥಿ. ಹಾಗೆಯೇ ಇದು ಪವಿತ್ರವಾಗಿರುವುದರ ಜೊತೆಗೆ ಮನುಷ್ಯನ ಸಕಲ ಪಾಪಗಳನ್ನು ನಾಶ ಮಾಡಿ ಅವರಿಗೆ ಭೋಗ ಮೋಕ್ಷಗಳನ್ನು ದೊರಕಿಸಿಕೊಡುವಂತಹದ್ದು. ಅಲ್ಲದೆ ಬ್ರಹ್ಮ ಹತ್ಯೆಯಂತಹ ಪಾಪಗಳನ್ನು ಹಾಗೆಯೇ ಪಿಶಾಚತ್ವವನ್ನು ನಾಶ ಮಾಡುವುದು ಈ ಏಕಾದಶಿ ತಿಥಿ. ಈ ವ್ರತವನ್ನು ಆಚರಿಸುವುದರಿಂದ ಮನುಷ್ಯರಿಗೆ ಯಾವಾಗಲೂ ಪ್ರೇತ ಯೋನಿಯಲ್ಲಿ ಹೋಗುವಂತಹ ಸಂದರ್ಭ ಪ್ರಮೇಯ ಬರುವುದೇ ಇಲ್ಲ. ಆದ್ದರಿಂದ ರಾಜನ್, ಪ್ರಯತ್ನಪೂರ್ವಕ ಜಯ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮುಂದೆ ಆತ ಈ ಏಕಾದಶಿಯ ಮಹಾತ್ಮ್ಯವನ್ನು ಹೇಳ್ತಾ ಹೋಗ್ತಾನೆ, ಅದರ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಒಂದಾನೊಂದು ಸಮಯದ ಕಥೆ ಇದು. ಸ್ವರ್ಗಲೋಕದಲ್ಲಿ ದೇವರಾಜ ಇಂದ್ರ ರಾಜ್ಯಭಾರ ಮಾಡ್ತಾ ಇದ್ರು. ದೇವಗಣಗಳು ಪಾರಿಜಾತ ವೃಕ್ಷಗಳಿಂದ ತುಂಬಿದ ನಂದನವನದಲ್ಲಿ ಅಪ್ಸರೆಗಳೊಂದಿಗೆ ವಿಹಾರವನ್ನು ಮಾಡ್ತಾ ಇದ್ರು. 50,000 ಗಂಧರ್ವರ ನಾಯಕ ದೇವರಾಜ ಇಂದ್ರ ತನ್ನ ಇಚ್ಛಾನುಸಾರ ವಿಹಾರವನ್ನು ಮಾಡ್ತಾ ತುಂಬ ಹರ್ಷದಿಂದ ನೃತ್ಯದ ಆಯೋಜನೆಯನ್ನು ಮಾಡಿದ್ರು. ಇದರಲ್ಲಿ ಗಂಧರ್ವರು ಗಾನವನ್ನು ಮಾಡ್ತಾ ಇದ್ರು. ಅವರಲ್ಲಿ ಪುಷ್ಪದಂತ, ಚಿತ್ರಸೇನ ಹಾಗೆಯೇ ಅವನ ಮಗ ಈ ಮೂವರು ಪ್ರಧಾನರಾಗಿದ್ದರು. ಚಿತ್ರಸೇನನ ಹೆಂಡತಿ, ಅವನ ಸ್ತ್ರೀ ಸಂಗಿಯ ಹೆಸರು ಮಾಲಿನಿ ಎಂಬುದಾಗಿತ್ತು. ಮಾಲಿನಿಯಿಂದ ಆತನಿಗೆ ಒಬ್ಬಳು ಪುತ್ರಿ ಇದ್ದಳು. ಅವಳು ಪುಷ್ಪವಂತಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿದ್ಲು. ಪುಷ್ಪದಂತನಿಗೆ ಒಬ್ಬ ಮಗನಿದ್ದ. ಅವನನ್ನು ಮಾಲ್ಯವಾನ್ ಎಂಬ ಹೆಸರಿನಿಂದ ಲೋಕ ಕರೀತಾ ಇತ್ತು. ಮಾಲ್ಯವಾನ್ ಪುಷ್ಪವಂತಿಯ ರೂಪದ ಮೇಲೆ ಮೋಹಿತನಾಗಿದ್ದ. ಇವರಿಬ್ಬರು ಇಂದ್ರನ ಸಂತೋಷಕ್ಕಾಗಿ ನೃತ್ಯವನ್ನು ಮಾಡಲು ಅಲ್ಲಿಗೆ ಬಂದಿದ್ದರು. ಈ ಇಬ್ಬರು ಹಾಡ್ತಾ ಇದ್ದರು. ಇವರೊಂದಿಗೆ ಅಪ್ಸರೆಯರೂ ಇದ್ದರು. ಪರಸ್ಪರ ಅನುರಾಗದ ಕಾರಣ ಇವರಿಬ್ಬರು ಮೋಹದ ವಶವಾದರು. ಚಿತ್ತ ಭ್ರಾಂತಿ ಆಯಿತು. ಅದಕ್ಕಾಗಿ ಅವರಿಗೆ ಸರಿಯಾಗಿ ಹಾಡಲಿಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ತಾಳ ತಪ್ಪುತ್ತಾ ಇತ್ತು, ಕೆಲವೊಮ್ಮೆ ಹಾಡುವುದು ನಿಲ್ತಾ ಇತ್ತು. ಇಂದ್ರನು ಈ ತಪ್ಪಿನ ಬಗ್ಗೆ ವಿಚಾರ ಮಾಡಿದ. ಹಾಗೆಯೇ ಇದು ತನಗೆ ಮಾಡಿದ ಅಪಮಾನ ಅಂತ ಭಾವಿಸಿ ಕೋಪಗೊಂಡ ಇಂದ್ರ. ಆದ್ದರಿಂದ ಇವರಿಬ್ಬರಿಗೆ ಶಪಿಸುತ್ತಾ ಇಂದ್ರ ಹೇಳ್ತಾನೆ, ಮೂರ್ಖರೇ, ನಿಮಗಿಬ್ಬರಿಗೆ ಧಿಕ್ಕಾರವು. ನೀವುಗಳು ಅತ್ಯಂತ ಕೆಳಸ್ತರಕ್ಕೆ ಇಳಿದಿದ್ದೀರಿ ಮತ್ತು ನನ್ನ ಆಜ್ಞೆಯನ್ನು ಭಂಗ ಮಾಡಿದ್ದೀರಿ. ಆದ್ದರಿಂದ ಪತಿ ಪತ್ನಿಯರ ರೂಪದಲ್ಲಿದ್ದು ಪಿಶಾಚಿಗಳಾಗಿ ನೀವಿಬ್ಬರು ಅಂತ ಇಂದ್ರ ಶಾಪ ಕೊಡ್ತಾನೆ. ಇಂದ್ರನ ಈ ಶಾಪದಿಂದ ಇಬ್ಬರಿಗೂ ಬಹಳ ದುಃಖ ಆಗ್ತದೆ. ಅವರು ಹಿಮಾಲಯ ಪರ್ವತದ ಕಡೆ ಹೋಗ್ತಾರೆ ಮತ್ತು ಪಿಶಾಚ ಯೋನಿಯನ್ನು ಹೊಂದಿ ತುಂಬ ದುಃಖವನ್ನು ಕಷ್ಟವನ್ನು ಅನುಭವಿಸಲು ಪ್ರಾರಂಭಿಸಿದರು. ಶಾರೀರಿಕ ಪಾತಕಗಳಿಂದ ಉತ್ಪನ್ನವಾದಂತಹ ಶಾಪದಿಂದ ಪೀಡಿತರಾದ ಅವರಿಬ್ಬರು ಪರ್ವತಗಳ ಕಣಿವೆಗಳಲ್ಲಿ ತಿರುಗ್ತಾ ಇದ್ದರು, ಅಲೆದಾಡ್ತಾ ಇದ್ದರು. ಒಂದು ದಿನ ಪತಿ ಪಿಶಾಚಿಯು ತನ್ನ ಪತ್ನಿ ಪಿಶಾಚಿಯಲ್ಲಿ ಈ ರೀತಿಯಾಗಿ ಹೇಳಿತು, ನಾವು ಯಾವ ಪಾಪವನ್ನು ಮಾಡಿದ್ದರಿಂದ ಈ ಪಿಶಾಚ ಯೋನಿ ನಮಗೆ ದೊರೆತಿದೆ? ನರಕದ ಕಷ್ಟ ಅತ್ಯಂತ ಭಯಂಕರ. ಹಾಗೆಯೇ ಪಿಶಾಚ ಯೋನಿಯು ಬಹು ದುಃಖವನ್ನು ಕೊಡುವಂತಹದ್ದು. ಆದ್ದರಿಂದ ಪೂರ್ಣ ಪ್ರಯತ್ನವನ್ನು ಮಾಡಿ ಪಾಪದಿಂದ ತಪ್ಪಿಸಿಕೊಳ್ಳಬೇಕು. ಅಂದರೆ ಪಾಪವನ್ನು ನಾವು ಮಾಡಲೇಬಾರದು. ಈ ರೀತಿಯಾಗಿ ಚಿಂತೆಯನ್ನು ಮಾಡ್ತಾ ಅವರಿಬ್ಬರು ದುಃಖದ ಕಾರಣವನ್ನು ಹುಡುಕ್ತಾ ಇದ್ದರು. ದೈವಯೋಗದಿಂದ ಮಾಘ ಮಾಸದ ಏಕಾದಶಿ ಆ ದಿನ ಬಂದಿತು.
ಜಯ ಎಂದು ಪ್ರಸಿದ್ಧವಾದಂತಹ ಆ ತಿಥಿ ಎಲ್ಲ ತಿಥಿಗಳಿಗಿಂತಲೂ ಉತ್ತಮವಾಗಿತ್ತು. ಆ ದಿನ ಅವರಿಬ್ಬರು ಎಲ್ಲ ರೀತಿಯ ಆಹಾರವನ್ನು ತ್ಯಾಗ ಮಾಡಿದರು, ನೀರನ್ನು ಸಹಿತ ಕುಡಿಯಲಿಲ್ಲ, ಯಾವ ಜೀವಿಗಳಿಗೆ ಹಿಂಸೆಯನ್ನೂ ಮಾಡಲಿಲ್ಲ. ಎಲ್ಲಿಯವರೆಗೆ ಅಂತಂದರೆ ಹಣ್ಣಿನ ಸೇವನೆಯನ್ನೂ ಕೂಡ ಅವರಿಬ್ಬರು ಮಾಡಲಿಲ್ಲ. ನಿರಂತರ ದುಃಖದಿಂದ ಬಳಲಿದಂತಹ ಅವರು ಒಂದು ಅಶ್ವತ್ಥ ವೃಕ್ಷದ ಸಮೀಪ ಕೂತರು. ಸೂರ್ಯಾಸ್ತ ಆಯಿತು, ಭಯಂಕರವಾದ ರಾತ್ರಿ ಆಯಿತು. ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಸೂರ್ಯೋದಯ ಆಗ್ತದೆ, ದ್ವಾದಶಿ ದಿನ ಬರ್ತದೆ. ಆ ಪಿಶಾಚಿಗಳಿಂದ ಜಯ ಏಕಾದಶಿ ಉತ್ತಮವಾಗಿ ಆಚರಿಸಲ್ಪಟ್ಟಿತು. ರಾತ್ರಿ ಜಾಗರಣೆಯನ್ನು ಕೂಡ ಅವರು ಮಾಡಿದರು. ಆ ವ್ರತ ಪ್ರಭಾವದಿಂದ ಹಾಗೂ ಭಗವಂತ ವಿಷ್ಣುವಿನ ಶಕ್ತಿಯಿಂದ ಅವರಿಬ್ಬರ ಪಿಶಾಚತ್ವ ದೂರವಾಯಿತು. ಪುಷ್ಪವಂತಿ ಹಾಗೆಯೇ ಮಾಲ್ಯವಾನ್ ತಮ್ಮ ಪೂರ್ವ ರೂಪಕ್ಕೆ ಮರಳಿದರು. ಅವರ ಹೃದಯಗಳಲ್ಲಿ ಮತ್ತೆ ಅದೇ ರೀತಿಯ ಸ್ನೇಹ ಚಿಗುರಿತು. ಹಳೆಯ ರೀತಿಯ ಅಲಂಕಾರದಿಂದ ಅವರಿಬ್ಬರು ಮನೋಹರ ರೂಪಧಾರಣೆಯನ್ನು ಮಾಡಿ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕವನ್ನು ತಲುಪಿದರು. ಅಲ್ಲಿ ದೇವರಾಜ ಇಂದ್ರನ ಮುಂದೆ ಹೋಗಿ ಅವರಿಬ್ಬರು ಪ್ರಣಾಮವನ್ನು ಮಾಡ್ತಾರೆ. ಇಬ್ಬರನ್ನೂ ಈ ರೂಪದಲ್ಲಿ ಕಂಡಂತಹ ಇಂದ್ರನಿಗೆ ಆಶ್ಚರ್ಯವಾಗ್ತದೆ. ಅವನು ಕೇಳ್ತಾನೆ, ನಿಮಗಿಬ್ಬರಿಗೂ ಯಾವ ಪುಣ್ಯದ ಪ್ರಭಾವದಿಂದ ಪಿಶಾಚತ್ವ ದೂರ ಆಯಿತು? ನೀವು ನನ್ನ ಶಾಪದಿಂದ ಪಿಶಾಚ ಜನ್ಮವನ್ನು ಪಡೆದಿದ್ರಿ. ಯಾವ ದೇವರು ಅದರಿಂದ ನಿಮಗೆ ಹೊರಬರುವಂತೆ ಮಾಡಿದ್ರು ಅದನ್ನು ನನಗೆ ಹೇಳಿ ಅಂತ ದೇವರಾಜ ಇಂದ್ರ ಕೇಳ್ತಾನೆ. ಆಗ ಮಾಲ್ಯವಾನ್ ಹೇಳ್ತಾನೆ, ಸ್ವಾಮಿ, ಭಗವಂತ ವಾಸುದೇವನ ಕೃಪೆ ಹಾಗೆಯೇ ಜಯ ಎಂಬ ಹೆಸರಿನ ಏಕಾದಶಿಯ ಆಚರಣೆಯಿಂದ ನಮ್ಮ ಪಿಶಾಚತ್ವ ದೂರ ಆಯಿತು ಅಂತ. ಇಂದ್ರ ಮುಂದೆ ಹೇಳ್ತಾನೆ, ನೀವಿಬ್ಬರೂ ಈಗ ನಾನು ಹೇಳಿದಂತೆ ಅಮೃತವನ್ನು ಪಾನ ಮಾಡಿರಿ. ಯಾರು ಏಕಾದಶಿಯ ವ್ರತದಲ್ಲಿ ತತ್ಪರರಾಗ್ತಾರೋ ಹಾಗೂ ಭಗವಾನ್ ಕೃಷ್ಣನಿಗೆ ಶರಣಾಗತರಾಗ್ತಾರೋ ಅವರು ನಮಗೂ ಕೂಡ ಪೂಜನೀಯರು ಅಂತ ಇಂದ್ರ ಹೇಳ್ತಾನೆ. ಮುಂದೆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ರಾಜನ್, ಈ ಎಲ್ಲ ಕಾರಣದಿಂದ ಏಕಾದಶಿ ವ್ರತದ ಆಚರಣೆಯನ್ನು ನಾವು ಮಾಡಬೇಕು. ನೃಪಶ್ರೇಷ್ಠ, ಜಯ ಏಕಾದಶಿ ಬ್ರಹ್ಮ ಹತ್ಯೆಯಂತಹ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲದು. ಯಾರು ಜಯ ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಾರೋ ಅವರು ಎಲ್ಲ ಪ್ರಕಾರದ ದಾನಗಳನ್ನು ಕೊಟ್ಟಂತೆ ಹಾಗೂ ಎಲ್ಲ ಯಜ್ಞಗಳ ಅನುಷ್ಠಾನ ಮಾಡಿದಂತೆ. ಈ ಏಕಾದಶಿ ಮಹಾತ್ಮ್ಯವನ್ನು ಓದುವುದರಿಂದ ಅಂದರೆ ಹೇಳುವುದರಿಂದ ಹಾಗೂ ಕೇಳುವುದರಿಂದ ಅಗ್ನಿಷ್ಠೋಮ ಯಜ್ಞದ ಫಲ ದೊರೆಯುತ್ತದೆ ಅಂತ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜನಿಗೆ ಈ ಉತ್ತಮ ಜಯ ಏಕಾದಶಿಯ ಮಹಾತ್ಮೆಯನ್ನು ಹೇಳ್ತಾನೆ. ನಾವೆಲ್ಲ ಜಯ ಏಕಾದಶಿಯ ಆಚರಣೆಯನ್ನು ಮಾಡಿ ಅದರ ಮಾಹಾತ್ಮ್ಯವನ್ನು ಹೇಳಿ ಕೇಳಿ ಭಗವಂತ ವಾಸುದೇವನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.